ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇವತ್ತು ಬೆಳಗ್ಗೆ ಎದ್ಬಿಟ್ಟು ಸೂಟ್ ಕೇಸ್ ಮೇಲೆ ಮಲ್ಕೊಂಡಿದ್ದೀನಿ. ಯಾಕೆ ಅಂದರೆ ನನ್ನ ಮನೆ ಬಿಟ್ಟು ಹೋಗೋ ದಿನ ಬಂದೇ ಬಿಡ್ತು. ಸೊ ದಿಸ್ ವ್ಲಾಗ್ ವಿಲ್ ಬಿ ಪ್ಯಾಕಿಂಗ್ ವ್ಲಾಗ್ ಫಾರ್ ಮೈ ಎಜುಕೇಷನ್ ಆಫ್ ಫೋರ್ತ್ ಇಯರ್ ಎಜುಕೇಷನಿಗೆ ಪ್ಯಾಕಿಂಗ್ ಟು ಅಬ್ರಾಡ್. ಸೊ ಏನೇನು ತೊಗೊಂಡು ಹೋಗ್ತಾಯಿದ್ದೀನಿ ಅಂತೆಲ್ಲ ಈ ಒಂದು ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಲಾಸ್ಟ್ ಇಯರ್ ಕೂಡ ಈ ವ್ಲಾಗ್ ಮಾಡಿದ್ದೆ, ಬಟ್ ದಿಸ್ ಇಯರ್ ತುಂಬಾ ಸ್ಪೆಷಲಾಗಿ ಪ್ರಿಸೈಸಾಗಿ ಮಾಡ್ತಿದ್ದೀನಿ ಪುನಃ. ಸೊ ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಅಲ್ಲಿವರೆಗೂ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ವಿತೌಟ್ ಎನಿ ಫರ್ದರ್ ಡಿಸ್ಕಷನ್ ಲೆಟ್ಸ್ ಸ್ಟಾರ್ಟ್ ದ ವ್ಲಾಗ್. ಸೊ ನಾನು ಇವೆರಡು ಸೂಟ್ ಕೇಸ್ನ ತೊಗೊಂಡು ಹೋಗ್ತಿದ್ದೀನಿ. ಇದು ಕ್ಯಾಬಿನ್ ಬ್ಯಾಗ್ ಆಗಿ ಅಂದರೆ ನನ್ನ ಜೊತೆ ಕ್ಯಾರಿ ಮಾಡೋ ಥರ, ಮತ್ತು ಇದು ಚೆಕ್ಕಿನ್ ಬ್ಯಾಗ್ ಆಗಿ ಅವ್ರ ಜೊತೆ ಕಳಿಸೋ ಥರ, ಮತ್ತು ಒಂದು ಲ್ಯಾಪ್ಟಾಪ್ ಬ್ಯಾಗ್. ಸೊ ಇಷ್ಟನ್ನು ಕ್ಯಾರಿ ಮಾಡ್ತಿದ್ದೀನಿ. ಗೊತ್ತಿಲ್ಲ ಗೈಸ್, ಈ ಸರಿ 30 kg ಅಷ್ಟೇ ನಾನು ಇರೋದು. ಸೊ ಏನೇನು ಹಾಕಿದ್ದೀನಿ ಗೊತ್ತಿಲ್ಲ. 30 kg ನಾನೆಲ್ಲ ಫಿಲ್ ಮಾಡಬೇಕು ಈ ಬ್ಯಾಗಲ್ಲಿ. ಇನ್ನೊಂದು 10 kg ಇದು ಮತ್ತು ಲ್ಯಾಪ್ಟಾಪ್ ಬ್ಯಾಗ್ ಇನ್ಕ್ಲೂಡ್ ಆಗಿರಬೇಕು. ಬಟ್ ನನಗೆ ಭಯ ಆಗ್ತಿದೆ, ನಿಜ ಏನು ಎಷ್ಟಿದೆ ಗೊತ್ತಾ, ಏನು ಮಾಡೋದು ಗೊತ್ತಾಗ್ತಿಲ್ಲ. ಏನೇನು ಕ್ಯಾರಿ ಮಾಡ್ತಿದ್ದೀನಿ ನೋಡೋಣ. ಬೇಸಿಕಲಿ ನಾನೇ ಕುಕ್ ಮಾಡ್ತಿರೋದ್ರಿಂದ ಸೊ ಇಂಪಾರ್ಟೆಂಟ್ ಇಸ್ ಮಸಾಲಾಸ್. ಸೊ ಮಸಾಲಾಸ್ ಕ್ಯಾರಿ ಮಾಡ್ತಿದ್ದೀನಿ. ಸೊ ಈ ಥರ ಮಸಾಲಾಸ್ ಬಿಸಿ ಅಂದರೆ 10 rupees ಪ್ಯಾಕ್ ತೊಗೊಂಡಿದ್ದೀನಿ. ಯಾಕಂದರೆ ನನಗೆ ಹಾಕೋದಕ್ಕೂ ಲೈಕ್ ಗೊತ್ತಾಗುತ್ತೆ ಇಷ್ಟಿಷ್ಟೇ ಹಾಕ್ಬೇಕಂತ. ಲಾಸ್ಟ್ ಟೈಮ್ ಕೂಡ ಇದೇ ಟ್ರಿಕ್ ಹೇಳಿದೆ. ಸೊ ಇದು ಬಿಸಿಬೇಳೆ ಬಾತ್ ಪೌಡರ್ ಇಷ್ಟು ಕ್ಯಾರಿ ಮಾಡ್ತಿದ್ದೀನಿ. ಲೈಕ್ ಇದರಲ್ಲಿ ಒಂದು 10 ಪ್ಯಾಕ್ಸ್ ಇದೆ. ಆ್ಯಂಡ್ ಅದಾದಮೇಲೆ ಪುಳಿಯೋಗರೆ ಪೌಡರ್ ಕ್ಯಾರಿ ಮಾಡ್ತಿದ್ದೀನಿ. ಸೊ ಪುಳಿಯೋಗರೆ ಪೌಡರ್ 124 ಇದೆ ಆ್ಯಕ್ಚುಲಿ. ಲಾಸ್ಟ್ ಇಯರ್ ಎಲ್ಲ ವಾಪಸ್ ತಂದಿದೆ. ಸೊ ಅದಕ್ಕೆ ಅಂದ್ಬಿಟ್ಟು ಈ ಸರಿ ನೋಡ್ಬಿಟ್ಟು ತೊಗೊಂಡಿದ್ದೀನಿ. ಸೊ ಇದು ಪುಳಿಯೋಗರೆ ಪೌಡರು. ಆ್ಯಂಡ್ ವಾಂಗಿಬಾತ್ ಪೌಡರ್ ಒಂದು 10 ಇದೆ. ಆ್ಯಂಡ್ ಚಿಕನ್ ಬಿರಿಯಾನಿ ಪೌಡರ್ ಸರಿ ಲೈಕ್ ದೊಡ್ಡ ಪ್ಯಾಕ್ ತೊಗೊಂಡೋಗಿ ವಾಪಸ್ ತೊಗೊಂಡ್ಬಂದಿದೆ. ಅದಕ್ಕೆ ಈ ಥರ ಇವಾಗ ಚಿಕ್ಕ ತೊಗೊಂಡು ಹೋಗ್ತಾಯಿದ್ದೀನಿ. ನಾನು ಜಾಸ್ತಿ ಬಿರಿಯಾನಿ ಮಾಡಲ್ಲ. ಸೊ ಆ್ಯಂಡ್ ಅದಾದಮೇಲೆ ಗರಂ ಮಸಾಲ 1 ಪ್ಯಾಕು. ಅದಾದಮೇಲೆ ಚಿಕನ್ ಮಸಾಲ 1 ಪ್ಯಾಕ್. ಆ್ಯಂಡ್ ಅದಾದಮೇಲೆ ಬ್ರೂ ಇದಾದರೆ ಒಂದು ಯೂಸ್ ಮಾಡಿಬಿಟ್ಟು ಬಿಸಾಕೋದು, ಬಟ್ ದೊಡ್ಡದು ತೊಗೊಂಡ್ರೆ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ಇದು. ಆ್ಯಂಡ್ ಟೂತ್ ಬ್ರಷ್ ಆ್ಯಕ್ಚುಲಿ ನಂದು ಅಲ್ಲೇ ಇದೆ. ಸೊ ನಾನು ಒಂದೇ ಒಂದು ಕ್ಯಾರಿ ಮಾಡ್ತೀನಿ. ಹಿಮಾಲಯ ಫೇಸ್ ವಾಶ್ ಆ್ಯಂಡ್ ನಿವಿಯಾ ಬಾಡಿ ಲೋಷನ್. ಬಾ ಖುಷಿ ಮಲಗಿದ್ದು ಗೈಸ್ ಎದ್ಬಿಟ್ಟಲ್ಲ. ಆ್ಯಂಡ್ ದಿಸ್ ಇಸ್ ಸೋಪ್ ಬಾಕ್ಸ್. ಆಯ್ ಮಗಳೇ, ಆಯನು ಗುಡ್ ಮಾರ್ನಿಂಗ್ ಅನ್ನು ಹೇಳು. ಗುಡ್ ಮಾರ್ನಿಂಗ್ ಆಯನು ಜೋರಾಗಿ ಹೇಳು. ಏನು ಅವತ್ತು ಆ್ಯಕ್ಚುಲಿ ಇವಳು ಗೊತ್ತಿಲ್ಲದೆ ನಾನು ಸೂಟ್ಕೇಸ್ಗೆಲ್ಲ ತುಂಬಿಟ್ಟಿದ್ದೀನಿ ಅವಳು ಮಲಗಿದ್ದಾಗ. ಸೊ ಇವಾಗ ಬಂದ್ಬಿಟ್ಟು ಆಶ್ಚರ್ಯದಿಂದ ನೋಡ್ತಿದ್ದಾಳೆ ಏನೇನು ತಂದಿದ್ದೀನಿ ನಾನು ಅಂತ. ನೀನು ಅದನ್ನೆಲ್ಲ ಎಳಿಬಿಡ್ದು ಚಿನ್ನು. ಇಲ್ಲಿ ಬೈ ಕಡೆ ಬಂದ್ಬಿಟ್ಟು ನೋಡ್ತಾವಳೆ ಏನೇನು ತಂದವಳೆ. ಒಂದು 1/2 kg ಟೀ ಪೌಡರ್ ತೊಗೊಂಡಿದ್ದೀನಿ. ಅದಾದಮೇಲೆ ನಾನು ಫಿಶ್ ಸಿಗುತ್ತೆ ಅಂತ ಒಂದು ಬ್ಲಾಗಲ್ಲಿ ನೋಡಿದ್ರಲ್ಲ, ಸೊ 1 ಪ್ಯಾಕ್ ತೊಗೊಂಡಿದ್ದೀನಿ ಫಿಶ್ ಕಬಾಬ್ ಪೌಡರ್ ಸಾಕು. ಸೊ ಗೈಸ್ ಬ್ಯಾಕ್ಗ್ರೌಂಡಲ್ಲಿ ಸ್ವಲ್ಪ ನಾಯ್ಸಸ್ ಬರ್ತಿದೆ, ನಾನೇನು ಮಾಡೋಕ್ಕಾಗಲ್ಲ ಗೈಸ್. ಇದೇ ನನ್ನ ಪ್ಲೇಸ್ ಇರೋದು, ಅವ್ರವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ. ಸೊ ಇದೊಂದು ಟೀ ಪೌಡರ್ ತೊಗೊಂಡಿದ್ದೀನಿ 1/2 kg. ಆ್ಯಂಡ್ ಅದಾದಮೇಲೆ ಸೋಪ್ ಒಂದು 4 ತೊಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಫೇಸ್ ಕ್ರೀಮ್ ತೊಗೊಂಡಿದ್ದೀನಿ ಒಂದು ಹಿಮಾಲಯ ನಾನು ಯೂಸ್ ಮಾಡೋದು. ಸೊ ನೀವು ಯಾವ್ದು ಯೂಸ್ ಮಾಡ್ತೀರಾ ಅದನ್ನು ತೊಗೊಳ್ಳಿ. ಆ್ಯಂಡ್ ಅದಾದಮೇಲೆ ಚಪಾತಿ ಮಾಡೋದು ತೊಗೊಂಡಿದ್ದೀನಿ. ಅದು ಓಪನ್ ಮಾಡ್ಬೋದು ಖುಷಿ ಸುಮ್ಮನೆ. ಆ್ಯಂಡ್ ಅದಾದಮೇಲೆ ಬಾಡಿ ಬ್ರಷ್, ತುಂಬಾ ಎಸೆನ್ಷಿಯಲ್ ಐಟಮ್ಸ್. ಅದಾದಮೇಲೆ ಸ್ಯಾನಿಟರಿ ಪ್ಯಾಡ್ಸ್. ಅದಾದಮೇಲೆ ಮ್ಯಾಗಿ ಅಲ್ಲೋಡು
ನಗ್ತವಳೆ ಮ್ಯಾಗಿ ಅಂದರೆ ಮ್ಯಾಗಿ ಮ್ಯಾಗಿ ಮ್ಯಾಗಿ. ಬಾ ಅದಾದಮೇಲೆ ಸೊ ಗೈಸ್ ಅದಾದಮೇಲೆ 1.5 ಲೀಟರ್ದು ಕುಕ್ಕರ್ ತೊಗೊಂಡಿದ್ದೀನಿ. ಹೋದ ಸರಿ 3 ಲೀಟರ್ಸ್ ತೊಗೊಂಡೋಗಿದ್ದೆ. ಸೊ ಈ ಸರಿ 1.5 ಲೀಟರ್ ಬೇಕು ಅಂದ್ಬಿಟ್ಟು ಕುಕ್ಕರ್ ತೊಗೊಂಡಿದ್ದೀನಿ. ಒಂದು ಇದು ತೊಗೊಂಡಿದ್ದೀನಿ ಗೈಸ್, ಲಂಚ್ ಬಾಕ್ಸ್. ನನಗೆ ಊಟ ಎತ್ಕೊಂಡೋಗೋಕ್ಕೆಲ್ಲ ಇರಲಿಲ್ಲ. ಒಳಗಡೆ ಏನೋ ಇದೆ. ಅದಾದಮೇಲೆ ಇದು ಒಂದು ಮಿಲ್ಕು ಇಲ್ಲ ಬಿಸಿನೀರೆಲ್ಲ ಕಾಯಿಸ್ಕೊಳ್ಳೋಕ್ಕೆ ಅಂತ ಒಂದು ಪಾತ್ರೆ, ಒಂದು ಬೌಲ್ ಥರ, ಇದೆಲ್ಲ ಕುಕ್ಕರ್ ಒಳಗಡೆ ಹಾಕಿದ್ದೀನಿ ಸ್ಪೇಸ್ ಸಾಲಿ ಅಂತ. ಆ್ಯಂಡ್ ಅದಾದಮೇಲೆ ಬೌಲ್ಸ್ ತೊಗೊಂಡಿದ್ದೀನಿ ಏನಾದರೂ ಹಾಕೊಂಡ್ಬಿಟ್ಟೆ. ಆಮೇಲೆ ಗ್ಲಾಸಸ್ ತೊಗೊಂಡಿದ್ದೀನಿ. ಅದಾದಮೇಲೆ ಸ್ಪೂನ್ಗಳು ಬೇಕಿತ್ತು, ಸ್ಪೂನ್ಗಳು ತೊಗೊಂಡಿದ್ದೀನಿ. ಇದು ಟೀ ಮಾಡೋದು, ಟೀ ಸೋಸೆ ತೊಗೊಂಡಿದ್ದೀನಿ. ಆಮೇಲೆ ಚಪಾತಿ ಅಂತಿದ್ದು ಕ್ಯಾರೆಟ್ ತುರಿಯೋದು. ಆ್ಯಂಡ್ ಇದು ಬಾಕ್ಸಸ್ ತೊಗೊಂಡಿದ್ದೀನಿ, ಒಂದು 4 ಏನಾದರೂ ಲೈಕ್ ಇದು ಮಸ್ಟರ್ಡು, ಜೀರಿಗೆ ಅದೆಲ್ಲ ಹಾಕಿಟ್ಕೋಬೋದು ಅಂದ್ಬಿಟ್ಟು ಚಿಕ್ಕ ಚಿಕ್ಕ ಬಾಕ್ಸಸ್ ತೊಗೊಂಡಿದ್ದೀನಿ. ಆ್ಯಂಡ್ ಅದಾದಮೇಲೆ ಒಂದು ಇದೆ ನನ್ನ ಹತ್ರ ಆಲ್ರೆಡಿ ಅಲ್ಲಿ, ಆದರೂ ಎಕ್ಸ್ಟ್ರಾ ಒಂದು ಇದು ತೊಗೊಂಡಿದ್ದೀನಿ ರೈಸ್ ಹಾಕೋದು. ಆಮೇಲೆ ಚಿಕನ್ ಕಬಾಬ್ ಪೌಡರ್ ತೊಗೊಂಡಿದ್ದೀನಿ ಗೈಸ್. ಆಮೇಲೆ ಯೂಶ್ವಲಿ ನೀವು ಕುಕ್ಕರ್ ತೊಗೊಂಡೋದಾಗ ಎಕ್ಸ್ಟ್ರಾ ಈ ರಬ್ಬರ್ ತೊಗೊಂಡೋಗಿ ಅಲ್ಲೇನಾದರೂ ಹೋಗ್ಬಿಟ್ರೆ ಒಂದು ಯೂಸ್ ಆಗುತ್ತೆ. ಸೊ ನಾನು ಎಕ್ಸ್ಟ್ರಾ ಒಂದು ತೊಗೊಂಡಿದ್ದೀನಿ. ಅದೇ ಬ್ರೂ ಕಾಫಿ ಪೌಡರು. ಆಮೇಲೆ ಇದು ನಂದು ಆ್ಯಕ್ಚುಲಿ ಹುಣಸೆಹಣ್ಣು ನಂದು ಅಲ್ಲೇ ಇದೆ, ಲಾಸ್ಟ್ ಇಯರ್ ತೊಗೊಂಡೋಗಿದ್ದು. ಬಟ್ ಹೊಸ ಹುಣಸೆಹಣ್ಣು ಅಂದ್ಬಿಟ್ಟು ಸ್ವಲ್ಪ ಹಾಕಿದ್ದಾರೆ. ನನಗೆ ಏನೋ ಲಗೇಜ್ ಎಕ್ಸೆಸ್ ಆಯಿತು ಅಂದರೆ ನಾನು ತೆಗಿತೀನಿ. ಇದು ಇತ್ತಲ್ಲಿ ಫುಲ್ ಪಲಾವ್ ಐಟಮ್ಸ್ ಇದೆ ಗೈಸ್. ಅಂದರೆ ಪಲಾವ್ ಲೀಫು, ಆಮೇಲೆ ಕಸ್ತೂರಿ ಮೇಥಿ ಅದೆಲ್ಲ ಇದೆ. ಇತ್ತಲ್ಲಿ ಜೀರಿಗೆ, ಮೆಂತ್ಯ ಅದೆಲ್ಲ ಇದೆ. ಒಂದು ಪಾರ್ಟ್ ಮುಗೀತು, ನೆಕ್ಸ್ಟ್ ಪಾರ್ಟ್ ಏನು ನೋಡೋಣ. ಆ್ಯಂಡ್ ಅದಾದಮೇಲೆ ಶಾಂಪು ಗೈಸ್. ನಾನು ಲಾಸ್ಟ್ ಟೈಮು ಹೇಳಿದ್ದೆ ಈ ಥರ ಬಾಟಲ್ ವೆಯ್ಟ್ ಬರುತ್ತೆ, ಈ ಕಡೆ ಖುಷಿ ಬಾಟಲ್ ವೆಯ್ಟ್ ಬರುತ್ತೆ. ಸೊ ಈ ಥರ ಪ್ಯಾಕೆಟ್ಸ್ ತೊಗೊಂಡೋಗಿ ಅಂತ. ಸೊ ಪ್ಯಾಕೆಟ್ಸ್ ತೊಗೊಂಡೋದ್ರೆ ಈಸಿ ಆಗುತ್ತೆ ಅಂತ ಈ ಥರ ಒಂದು 120 ಶಾಂಪೂಸ್ ಇದೆ. ಆ್ಯಂಡ್ ಅದಾದಮೇಲೆ ಅಲ್ಲಿ ನಮ್ಮಮ್ಮ ಹಾಕಿರೋದು ಇದು ಪಾತ್ರೆ ತೊಳೆಯೋದಕ್ಕೆ. ಆ್ಯಂಡ್ ಉಪ್ಪಿನಕಾಯಿ ಒಂದು 1/2 kg ಇದೆ. ಆಮೇಲೆ ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ 3 ತೊಗೊಂಡಿದ್ದೀನಿ ನಾನು. ಲಾಸ್ಟ್ ಟೈಮ್ 2 ಇತ್ತು. ಸೊ ಟರ್ಮರಿಕ್ ಪೌಡರು, ಪ್ಲೇಟ್ ತೊಗೊಂಡಿದ್ದೀನಿ. ನೋಡೋಣ, ನನಗೆ ಯಾಕೋ ವೆಯ್ಟ್ ಸಾಲಲ್ಲ ಅನಿಸಿದೆ, ಬಟ್ ಓಕೆ ನೋಡೋಣ. ಪ್ಲೇಟ್ ತೊಗೊಂಡಿದ್ದೀನಿ. ನಿಂದು ಅಲ್ಲಿದೆ ಅವಳದಂತೆ. ಆಮೇಲೆ ಇದು ಒಂದು ವಾಟರ್ ಬಾಟಲ್ ತೊಗೊಂಡಿದ್ದೀನಿ. ಆಮೇಲೆ ಇದು ಟ್ಯಾಬ್ಲೆಟ್ಸ್ ಅದೆಲ್ಲ ತೊಗೊಂಡಿದ್ದೀನಿ. ಟ್ಯಾಬ್ಲೆಟ್ಸು, ಕೋಲ್ಡ್ ಸಿರಪ್ಪು, ಅದು ನಿಮ್ಗೆ ಯಾವುದಾದ್ರು ಬೇಕು ತೊಗೊಳ್ಳಿ. ನಾನೆಲ್ಲ ಎಸೆನ್ಷಿಯಲ್ಸ್ ಅಂದರೆ ಜ್ವರಕ್ಕೆ ಮತ್ತು ಮೈಕೈ ನೋವು ಬಂದಾಗ, ಇಲ್ಲಾಂದರೆ ಕೆಮ್ಮು ಬಂದಾಗ, ಶೀತ ಆದಾಗ ಏನೇನು ಬೇಕು ಅದನ್ನು ತೊಗೊಂಡಿದ್ದೀನಿ. ಕರಿ ಲೀವ್ಸ್ ತೊಗೊಂಡಿದ್ದೀನಿ ಗೈಸ್. ಅಂದರೆ ಒಗ್ಗರಣೆಗೆಲ್ಲ ಬೇಕಾಗುತ್ತೆ. ಇದನ್ನು ಡ್ರೈ ಮಾಡಿಬಿಟ್ಟು ತೊಗೊಂಡಿರೋದು, ಫುಲ್ ಬಿಡಿಸಿ ಡ್ರೈ ಮಾಡಿ ತೊಗೊಂಡಿರೋದು. ಇದು ತುಂಬ ದಿನ ಇರುತ್ತೆ, ಏನೂ ಆಗಲ್ಲ. ಲಾಸ್ಟ್ ಟೈಮ್ ತೊಗೊಂಡಿದ್ದು ನಾನು ಬಿಸಾಕ್ಬಿಟ್ಟು ಬಂದಿದ್ದೀನಿ. ಸೊ ಸಾಕು, ಸ್ವಲ್ಪ ತೊಗೊಂಡ್ರೆ ಸಾಕು. ಆ್ಯಂಡ್ ಇದು ಕೊಬ್ಬರಿ ಎಣ್ಣೆ ತೊಗೊಂಡಿದ್ದೀನಿ, ಮನೇಲೇ ಮಾಡಿರುವಾಗ ಕೊಬ್ಬರಿ ಎಣ್ಣೆ. ಸೊ ದೇಸಿ ಮಾಮ್ಸ್. ಸೊ ಈ ಥರ ಬಾಟಲ್ ಹಾಕಿದ್ದಾರೆ, ಯೋಚನೆ ಮಾಡಬೇಡಿ. ಆ್ಯಂಡ್ ನೆಕ್ಸ್ಟು ಇದು ನಾನು ಆಪ್ಷನಲ್ಲೇ ಇಟ್ಕೊಂಡಿರೋದು. ಏನಂದರೆ ಇದು ನಂದಿನಿ ಮಿಲ್ಕ್ ಪೌಡರು. ಸೊ ನಂದು ಅಲ್ಲಿ ಮಿಲ್ಕ್ ಸ್ವಲ್ಪ ಕಾಸ್ಟ್ಲಿ ಇರೋದ್ರಿಂದ ನಮ್ಮ ಮನೇಲಿ ಇದನ್ನು ತೊಗೊಂಡೋಗು, ನೀವು ಯಾವಾಗ ಬೇಕಾದ್ರೂ ಮಾಡ್ಬೋದು ಅಂತ ಅಂದಿದ್ದಾರೆ. ಸೊ ದಿಸ್ ಈಸ್ ಆಪ್ಷನಲ್ ಫಾರ್ ಮಿ. ಆ್ಯಂಡ್ ನೆಕ್ಸ್ಟು ಚಿಲ್ಲಿ ತೊಗೊಂಡಿದ್ದೀನಿ ಗೈಸ್. ಚಿಲ್ಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್, ಯಾಕಂದರೆ ಅಲ್ಲಿ ಗ್ರೀನ್ ಚಿಲ್ಲಿ ಸ್ವಲ್ಪ ಕಾಸ್ಟ್ಲಿ ಇದೆ. ಸೊ ಇಲ್ಲಿ ಚಿಲ್ಲಿ ತೊಗೊಂಡೋದ್ರೆ ಯು ಕ್ಯಾನ್ ಮ್ಯಾನೇಜ್. ಸೊ ಚಿಲ್ಲಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಅದಾದಮೇಲೆ ದಿಸ್ ಆಲ್ಸೋ ಆಪ್ಷನಲ್, ಅವಲಕ್ಕಿ ಆ್ಯಂಡ್ ಉದ್ದಿನ ಬೇಳೆ. ಸೊ ಇದು ನನಗೆ ಬೇಕೇ ಬೇಕು, ಯಾಕಂದರೆ ನಾನು ಮಿಕ್ಸರ್ ತೊಗೊಂಡಿದ್ದೀನಿ. ಸೊ ದೋಸೆ ಮಾಡೋಕ್ಕೆ ಬೇಕೇ ಬೇಕು. ಅಲ್ಲೂ ಸಿಗುತ್ತೆ, ಬಟ್ ಅಲ್ಲಿ ಕಾಸ್ಟ್ಲಿ ಆಗಿರೋದನ್ನ ನಾನು ಇಲ್ಲಿಂದನೇ ಕ್ಯಾರಿ ಮಾಡ್ತಿದ್ದೀನಿ. ಲೈಕ್ ನಿಯರ್ಲಿ 1 kg ಕ್ಯಾರಿ ಮಾಡ್ತಿದ್ದೀನಿ. ಆ್ಯಂಡ್
ನೆಕ್ಸ್ಟು ದಿಸ್ ಈಸ್ ಆಲ್ಸೋ ಆಪ್ಷನಲ್, ಕಡಲೆ ಹಿಟ್ಟು ನಮ್ಮಮ್ಮ ಹಾಕಿರೋದು, ಬಟ್ ನಾನು ತೊಗೊಂಡೋಗಲ್ಲ, ಐ ಕ್ಯಾನ್ ಮ್ಯಾನೇಜ್ ದೇರ್ ಓನ್ಲಿ. ಮತ್ತು ಇದು ಧನಿಯಾ ಪೌಡರ್ 1 kg ಅಷ್ಟಿದೆ. ಅದಾದಮೇಲೆ ಇದು ಸಾಂಬಾರು ಪೌಡರು, ಖಾರದ ಪುಡಿ, ಸೊ ಇದು ಒಂದು 2 kg ಅಷ್ಟಿದೆ. ಲಾಸ್ಟ್ ಟೈಮ್ ಜಾಸ್ತಿ ತೊಗೊಂಡೋಗಿದ್ದೆ, ಅದಕ್ಕೆ ಸ್ವಲ್ಪ ರೆಡ್ಯೂಸ್ ಮಾಡಿದ್ದೀನಿ ಈ ಸರಿ. ಆ್ಯಂಡ್ ಇದು ಚಿಲ್ಲಿ ಪೌಡರು, ಇದು ಒಂದು 2 kg ಅಷ್ಟಿದೆ. ಅದಾದಮೇಲೆ ಅಲ್ಲ ಇದು ರಸಮ್ ಪೌಡರ್ ಗೈಸ್, ರಸಮ್ ಪೌಡರ್ ಮನೆಯಲ್ಲೇ ಮಾಡಿರೋದು, ರಸಮ್ ಪೌಡರ್. ಅದಾದಮೇಲೆ ನಮ್ಮಮ್ಮ ಇದು ಆಪ್ಷನಲ್ಲು ಬನ್ಸಿ ರವೆ, ಅಲ್ಲಿ ತುಂಬಾ ಸಣ್ಣ ರವೆ ಸಿಗುತ್ತೆ ಉಪ್ಪಿಟ್ಟು ಮಾಡೋಕ್ಕೆ, ಅದಕ್ಕೇನೆ ನಮ್ಮಮ್ಮ ನಂಗೆ ಈ ಥರ ರವೆ ಅಂದರೆ ಇಷ್ಟ, ಸೊ ಇದು ಹಾಕಿದ್ದಾರೆ ಆಪ್ಷನಲ್. ಆ್ಯಂಡ್ ಈ ಒಂದು ಕಾಳು ಹಾಕಿದ್ದಾರೆ. ಆ್ಯಂಡ್ ಅದಾದಮೇಲೆ ಇದು ಕಾಳು, ಹುಳ್ಳಿ ಕಾಳು ಅಂತೀವಿ, ಹಾರ್ಸ್ ಗ್ರಾಮ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ, ಸೊ ಇದು ನಂಗೆ ತುಂಬಾ ಇಷ್ಟ, ಸೊ ಇದು 1 kg. ಆ್ಯಂಡ್ ಅದಾದಮೇಲೆ ದಿಸ್ ವಾಸ್ ಅಬೌಟ್ ದ ಮಸಾಲಾಸ್. ಆ್ಯಂಡ್ ಇನ್ನೂ ಲೈಕ್ ಹಪ್ಪಳ ಸಂಡಿಗೆ ಇದೆ, ಆ್ಯಂಡ್ ಇದಿದೆ ಏನದು ಚಕ್ಲಿ ನಿಪ್ಪಟ್ಟಿದೆ, ಸ್ನ್ಯಾಕ್ಸು, ಸೊ ಇದೆಲ್ಲ ಇದೆ. ಸೊ ಐ ಆಮ್ ನಾಟ್ ಶ್ಯೂರ್, ಸೊ ಇದು ನಾನು ಯಾವ್ದು ತೊಗೊಂಡು ಹೋಗ್ತೀನಿ, ಯಾವ್ದು ತೊಗೊಂಡು ಹೋಗಲ್ಲ ಅಂತ, ಯಾಕಂದರೆ ಇದೆಲ್ಲನೂ ನಾನು ತೋರಿಸಿದೆಲ್ಲ ಇಂಪಾರ್ಟೆಂಟ್. ಆ್ಯಸ್ ಅ ಮೆಡಿಕಲ್ ಸ್ಟೂಡೆಂಟ್ ಆರ್ ಆ್ಯಸ್ ಅ ವರ್ಕರ್, ಅಲ್ಲಿ ನೀವು ಕುಕ್ ಮಾಡ್ಕೊತೀರ ನೀವು ಸೆಲ್ಫ್ ಅಂದರೆ ಇಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಏನಕ್ಕೆ ಆ್ಯಂಡ್ ಏನಂದರೆ ಐ ಆಮ್ ಕ್ಯಾರಿಂಗ್ ಅ ಮಿಕ್ಸರ್, ಸೊ ಅಲ್ಲಿ ನಿನ್ನೆ ಬಂದಿದೆ, ಸೊ ಮಿಕ್ಸರ್ ಕುಕ್ವೆಲ್ ಇಂದ, ಸೊ ಜಸ್ಟ್ ಲೈಕ್ 2200 rupees ಆಯಿತು. ಸೊ ಅಲ್ಲಿ ಮಿಕ್ಸರ್ ಕ್ಯಾರಿ ಮಾಡ್ತಿದ್ದೀನಿ ಅಷ್ಟೇ. ಇನ್ನು ಲ್ಯಾಪ್ಟಾಪ್ ಬ್ಯಾಗಲ್ಲಿ ಏನೇನೋ ತೆಗೆಸಿದೆ ಅದನ್ನೆಲ್ಲ ತೋರಿಸ್ತೀನಿ. ಅದೇನೂ ಇಲ್ಲ, ಅಲ್ಲಿ ಲ್ಯಾಪ್ಟಾಪ್ ಬ್ಯಾಗಲ್ಲಿ ಬುಕ್ಸ್ ಇದೆ, ಸ್ವಲ್ಪ ಪೆನ್ಸ್ ಇದೆ, ಆಮೇಲೆ ಲೈಕ್ ಈಗ ಏನದು ಒಂದು ಸ್ವಲ್ಪ ಕ್ಲೋತ್ಸ್ ಹಾಕಿದ್ದೀನಿ, ಇನ್ನೊಂದು ಸೂಟ್ ಕೇಸಲ್ಲಿ ಫುಲ್ ಕ್ಲೋತ್ಸ್ ಇದೆ. ಸೊ ದೀಸ್ ಆರ್ ದ ಎಸೆನ್ಷಿಯಲ್ ಐಟಮ್ಸ್ ಐ ಆಮ್ ಕ್ಯಾರಿಂಗ್ ಟು ಅಬ್ರಾಡ್. ಸೊ ಇಷ್ಟೆಲ್ಲ ಇದೆ ಗೈಸ್, ಲೈಫ್ ಈಸ್ ಗೋಯಿಂಗ್ ಲೈಕ್ ದಿಸ್. ಅಂದರೆ ಎಷ್ಟು ಬೇಗ ಆಯಿತು ಹಾಲಿಡೇಸ್ ಅಂತಲೂ ಗೊತ್ತಾಗಲಿಲ್ಲ. ಸೊ ನಾಳೆ ಹೊರಡಲೇಬೇಕು, ನಾಳೆನೇ ಹೋಗ್ತಿರೋದು ನಾನು. ಎಲ್ಲರೂ ಹೊರಟೋಗಿದ್ದಾರೆ ನನ್ನ ಫ್ರೆಂಡ್ಸು, ನಾನು ಒಬ್ಬಳೇ ಇರೋದು, ಸೊ ನೋ ವೇ ಟು ಮಿಸ್ ದ ಫ್ಲೈಟ್. ಸೊ ಹೋಗಲೇಬೇಕು, ಒಂದು ಕಡೆ ಇರಬೇಕು ಅಂತ ಅನಿಸುತ್ತೆ, ಒಂದು ಕಡೆ ಹೋಗ್ಬೇಕಂತ ಅನಿಸುತ್ತೆ, ವಾಟ್ ಎವರ್ ಇಟ್ ಇಸ್ ನಾನು ಹೋಗಲೇಬೇಕು. ಸೊ ಇದ್ರ ಜೊತೆ ಇನ್ನೇನಿದೆ ಗಾಯ್ಸ್, ಅಷ್ಟೇ. ಸೊ ಅದು ಸ್ವಲ್ಪ ಪ್ಯಾಕ್ ಮಾಡಿ ನೋಡಿ ಏನೇನಾಗುತ್ತೆ ನೋಡಬೇಕು. ಸೊ ಗೈಸ್ ಗುಡ್ ಮಾರ್ನಿಂಗ್. ಆ್ಯಕ್ಚುಲಿ ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ಸೊ ಎಲ್ಲ ಪ್ಯಾಕ್ ಆಯಿತು. ಸೊ ಆ್ಯಸ್ ಐ ಸೆಡ್, ಈ ರವೆ ಅವಲಕ್ಕಿ ಅದೆಲ್ಲ ನಾನು ತೆಗ್ದೇ ಬಿಟ್ಟೆ, ನಾನು 30 kg ಆಗೇ ಇಲ್ಲ, ಅಂದರೆ ನಾನು ಆ ಸೂಟ್ ಕೇಸಲ್ಲಿ ಇಡಿಸಿಲ್ಲ, ಲೈಕ್ ಸ್ಪೇಸ್ ಇರಲಿಲ್ಲ, ಸೊ ಇನ್ನೊಂದು ದೊಡ್ಡ ಸೂಟ್ ಕೇಸ್ ಹಾಕ್ಕೊಂಡೆ, ಸೊ ಎಕ್ಸ್ಟ್ರಾ ಲಗೇಜ್ ಬಂತು. ಆ್ಯಂಡ್ ಅದಾದಮೇಲೆ ಹೆಂಗೋ ಮಾಡಿ ಎತ್ಕೊಂಡು ಹೋಗ್ತಾಯಿದ್ದೀನಿ, ನೋಡೋಣ. ಬಟ್ ಇದು 10 kg ಇರಬೇಕಂತ ಹೇಳಿದ್ರು, ನಂದು 15 kg ಇದೆ, ಸೊ ಏನು ಮಾಡಬೇಕು ಗೊತ್ತಾಗ್ತಿಲ್ಲ, ಎತ್ಕೊಂಡು ಹೋಗ್ತಾಯಿದ್ದೀನಿ ಕ್ಯಾಬಿನ್ ಬ್ಯಾಗು. ಸೊ ಬುಕ್ಸು ಮತ್ತು ಇದು ಬಟ್ಟೆಗಳು ಮತ್ತು ಲ್ಯಾಪ್ಟಾಪು, ಫೈಲು, ಏನೇನೋ ಇದೆ ಗೈಸ್, ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸೊ ಕ್ಯಾಬಿನ್ ಬ್ಯಾಗ್ ಸೂಟ್ ಕೇಸ್, ಚಿಕ್ಕ ಸೂಟ್ ಕೇಸ್ ಇದೆಯಲ್ಲ, ಅದು ಒಂದು 9 kg ಮಾಡಿದ್ದೀನಿ. ಸೊ ಅವರು ಅಲ್ಲಿ ತೂಕ ಹಾಕಿದಾಗ 1 kg ಲೆಸ್ ಇದೆ ಅಂತ ಅವಾಗ ಈ ಬ್ಯಾಗ್ ನೋಡ್ತಾರೆ, ಸೊ ಇದು 1 kg ಇದೆ ಅಂತ ಬಿಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಫುಲ್ಲು ಇವತ್ತು ಬೆಳಗ್ಗೆ ಎದ್ದು ಇವಾಗ ಮಾಡ್ತಿರೋದು ವ್ಲಾಗು. ನಾನೆಲ್ಲ ಊರಿಗೆ ಹೋಗಿದ್ದೆ, ಸೊ ಮತ್ತು ಎಷ್ಟೊಂದು ಜನ ರಿಲೇಟಿವ್ಸ್ನೆಲ್ಲ ವಿಸಿಟ್ ಮಾಡೋಕ್ಕೆ ಹೋಗಿದ್ದೆ. ಫೈನಲಿ ಇವತ್ತು ಮನೆಯಿಂದ ಹೋಗೋ ಸಮಯ ಬಂದೇ ಬಿಡ್ತು. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಆ್ಯಂಡ್ ಏನಂದರೆ ಇಷ್ಟು ಎಸೆನ್ಷಿಯಲ್ ಐಟಮ್ಸ್ ನಮ್ಮ ತಗೊಂಡೇ ಹೋಗ್ಬೇಕು ಅಬ್ರಾಡಲ್ಲಿದ್ದಾಗ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ರೂಮ್ ತುಂಬಾ ಮೆಸ್ಸಿ ಇದೆ, ಸಾರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಬಾಯ್.